ಮೊದಲ ಫೆರೋ ರಾಜು ಇವನೇ. ಫೆರೋ ಪ್ರಧಾನ ಗುರು ಇಮ್ಹೋಟೆಪ್ ನಿವಾಸ. ಋತುಲ ಸ್ಥಾವರ. ಈಕೆ ಫೆರೋ ಹೆಂಡತಿ ಅನೆಕ್ಸುನಾಮೊನ್. ಪರಪುರುಷರು ಅವಳನ್ನು ಮುಟ್ಟಲು ಸಾಧ್ಯವಿಲ್ಲ. ಆದರೆ ಇವರು ತಮ್ಮ ಪ್ರೀತಿಗೋಸ್ಕರ ತಮ್ಮ ಪ್ರಾಣವನ್ನೇ ಲೆಕ್ಕಿಸಲಿಲ್ಲ. ನೀವು ಇಲ್ಲಿ ಏನು ಮಾಡ್ತಿದ್ದೀರಿ? ಇಲ್ಲಿ ನಿನ್ನ ಯಾರು ಮುಟ್ಟಿದರು? ಇಮ್ಹೋಟೆಪ್ ನೀನಾ? ರಾಜನ ಅಂಗರಕ್ಷಕರು. ಅವರು ಬರ್ತಿದ್ದಾರೆ, ನೀವು ಹೋಗು. ನೀನು ತಪ್ಪಿಸ್ಕೊಂಡು ಹೋದರೆ ನನ್ನ ಬದುಕಿಸ್ತೀಯಾ? ಇನ್ನು ಬಿಟ್ಟೋಗಲ್ಲ, ನನ್ನನ್ನು ಬಿಡಿ. ನೀನು ಭಯಪಡಬೇಡ. ಒಂದು ವೇಳೆ ನಿನ್ನನ್ನು ಅವರು ಕೊಲ್ಲಿದರೆ ನಾನು ಬದುಕಿಸ್ತೀನಿ. ಈಗ ನಮ್ಮನ್ನು ಸಾವು ಕೂಡ ಬೇರೆ ಮಾಡಲ್ಲ. ಅನೆಕ್ಸುನಾಮಿಗೆ ಪುನರ್ಜನ್ಮ ನೀಡಲು ಇಮ್ಹೋಟೆಪ್ ತನ್ನ ಶಿಷ್ಯರು ಅವಳ ಸಮಾಧಿಯನ್ನು ತೆಗೆದು ಅವಳ ಶವವನ್ನು ಎತ್ತಿಕೊಂಡು ಹೋದರು. ಅವಳ ಶವವನ್ನು ಮೃತುಲ ನಗರದ ಹಮ್ನಾಪ್ತರ ಪ್ರದೇಶಕ್ಕೆ ತೆಗೆದುಕೊಂಡು ಹೋದರು. ಅದು ಫೆರೋ ರಾಜರ ಮೃತದೇಹಗಳನ್ನು ಮತ್ತು ಈಜಿಪ್ಟ್ ನಿಧಿ ನಿಕ್ಷೇಪಗಳನ್ನು ಭದ್ರತೆ ಮಾಡುವ ಸ್ಥಾವರ. ಅವಳ ಪ್ರೀತಿಗಾಗಿ ಸ್ಮಶಾನ ವಾಟಿಕೆಯಿಂದ ಕಪ್ಪು ಮೃತರ ಗ್ರಂಥವನ್ನು ತೆಗೆದುಕೊಂಡು ಅನೆಕ್ಸುನಾಮೊನನ್ನು ಬದುಕಿಸಲು ಕರ್ಮಕಾಂಡ ಪ್ರಾರಂಭಿಸಿದನು. ಅನೆಕ್ಸುನಾಮೊನ್ ಆತ್ಮ ಅಂಧಕಾರದ ಭೂಲೋಕದಲ್ಲಿದೆ. ಆಕೆಯ ಪ್ರಧಾನ ಅಂಗಗಳು ಪವಿತ್ರವಾದ 5 ಪೂಜಾಗಳಲ್ಲಿ ಭದ್ರಿಸಿ ಇಡಲಾಗಿದೆ. ಆದರೆ ಇಮ್ಹೋಟೆಪ್ ಗ್ರಂಥದ ಮಂತ್ರಗಳನ್ನು ಜಪಿಸುತ್ತಾ ಅನೆಕ್ಸುನಾಮೊನ್ ಆತ್ಮವನ್ನು ಬರುವ ಹಾಗೆ ಮಾಡಿದ. ಆದರೆ ಕರ್ಮಕಾಂಡ ಮುಗಿಯುವುದರೊಳಗೆ ಫೆರೋ ಅಂಗರಕ್ಷಕರು ಇಮ್ಹೋಟೆಪ್ ಮತ್ತು ಅವನ ಶಿಷ್ಯರನ್ನು ಬಂಧಿಸಿದರು. ಇಲ್ಲ, ಇಮ್ಹೋಟೆಪ್ ಶಿಷ್ಯರನ್ನು ಚಿತ್ರಹಿಂಸೆ ಕೊಟ್ಟು ಸಮಾಧಿ ಮಾಡಿದರು. ಇಮ್ಹೋಟೆಪ್ಗೆ ಮಾತ್ರ ಭಯಂಕರ ಶಿಕ್ಷೆಯಾದ ಯಮುಂಡೈ ವಿಧಿಸಿ ನಾಲಿಗೆ ಕತ್ತರಿಸಿ ಸಜೀವವಾಗಿ ಸಮಾಧಿ ಮಾಡಿದರು. ಭವಿಷ್ಯದಲ್ಲಿ ಯಾರಾದರೂ ಆತನ ಶವಪೆಟ್ಟಿಗೆಯನ್ನು ತೆರೆದು
ಮೃತರ ಗ್ರಂಥದ ಮಂತ್ರಗಳನ್ನು ಉಚ್ಚರಿಸಿದರೆ ಆತನು ಪುನರ್ಜೀವ ಹೊಂದುತ್ತಾನೆ. ತನ್ನ ಶಿಷ್ಯರನ್ನು ತನ್ನ ಪ್ರಿಯಸಿಯಾದ ಅನಾಕ್ ಸುನಾಮ್ನನ್ನು ಬದುಕಿಸಲು ಪ್ರಪಂಚವನ್ನು ನಾಶ ಮಾಡುತ್ತಾನೆ. ಅವನು ಮತ್ತೆ ಶಕ್ತಿವಂತ ಆಗುತ್ತಾನೆ, ನರಮಾಂಸ ಭಕ್ಷಕನಾಗುತ್ತಾನೆ, ಉತ್ಪಾದನೆಗಳನ್ನು ಸೃಷ್ಟಿಸುತ್ತಾನೆ.